ಸರ್, ನನಗೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇರುವಂತಹ ದೃಶ್ಯ ದೇವಾಲಯ. ಆಮ್, ಪದಗಳಲ್ಲಿ ಅದನ್ನ ಬಣ್ಣಿಸೋದಕ್ಕೆ ಕಷ್ಟ ಆಗ್ತದೆ. ಆಮ್, ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೊ ಯಾವುದು ಸರ್ ಮನೆ ದೇವರು, ಮತ್ತು ಎಷ್ಟು ವರ್ಷ ಆಯ್ತು ಈ ಟೆಂಪಲ್ ನ ಕಟ್ಸಿ ಅಂತ? ಇದು ಟೆಂಪಲ್ ಅಂದ್ರೆ ಮನೆ ದೈವ ಅಂತ ಹೇಳ್ತೇವೆ ನಾವು. ಈಗ ಕೊಡಮಣಿ ತಾಯ ಅಂತ ನಾವೆಲ್ಲ ದೈವಾರಾಧಕರು ನಾವೆಲ್ಲ. ಓಕೆ. ನಮ್ಗೆ ದೇವರದ ಜೊತೆಗೆ ದೈವನೂ ಇದೆ ಮನೆಯಲ್ಲಿ. ನಮ್ದು ಶಿಕ್ಷ ಪರಮಾತ್ಮ, ನಮ್ಮ ಕುಲದೇವರು ಪೊಳಲಿ ರಾಜರಾಜೇಶ್ವರಿ, ಓಕೆ. ಇದೆಲ್ಲ ಇಲ್ಲಿ ದೈವ ನಮ್ದು. ನಾವೆಲ್ಲ ತುಳುವರು, ನಾವೇ ದೈವಾರಾಧನೆ ಇದು ದೊಡ್ಡದು ನಮ್ಗೆ. ಓಕೆ. ಇದು ಇದರ ಕುಡಿಯಡಿ ಅಂತ ಹೇಳ್ತೇವೆ. ಇದು ದೈವಾರಾಧನೆ ತಾವು ನೋಡಿರ್ಬೋದು, ಈಗ ಕಾಂತಾರ ಸಿನಿಮಾದ ನಂತರ ಬಹಳಷ್ಟು ಫೇಮಸ್ ಆಗಿದೆ ದೈವಾರಾಧನೆ ನಮ್ಮ ತುಳುನಾಡ ಸಂಸ್ಕೃತಿ. ಅದರಿಂದ ಅದು ನಮ್ಮ ಸಂಸ್ಕೃತಿ. ಓಕೆ. ನಾವು ಬೆಳಗ್ಗೆ ಎದ್ದು ಇಲ್ಲಿಂದ ಪ್ರಾರಂಭ ಆಗ್ತದೆ ನಮ್ದು ದೇವರದ್ದು ಕೆಲಸದಿಂದ. ದೀಪ ಅಂಟಿಸುವಂತದ್ದೆಲ್ಲ ಮೇಡಮ್ ಅವರೇ ಮಾಡ್ತಾರೆ? ಅಡ್ಡಿಸಲ್ಲ, ಅದನ್ನ ಏನಾದ್ರೂ ಇದ್ರೆ ಅಂದ್ರೆ ಅದು ಕಂಟಿನ್ಯೂಸ್ 24 hours ಚಾಲಿ ಇರ್ಬೇಕು. ಏನೋ ಗಾಳಿ ಗಿಳಿ ಬಂದಾಗ ಅದು ಆರಿ ಹೋಗಿದ್ರೆ ಅದನ್ನು ಆಗ್ಲಿ ಮಾಡ್ತೇವೆ. ಇದರ 24 hours ಅದು ಚಾಲು ಇರ್ಬೇಕು. ಅದು ನಂದಾದೀಪ ತರ. ಅಮೇಜಿಂಗ್ ಸರ್. ಇವತ್ತು ಈ ಪ್ರದೇಶ ಹಚ್ಚ ಹಸಿರ ವಾತಾವರಣದಿಂದ ಕೂಡಿದೆ ಅಂತಂದ್ರೆ ತಮ್ಮ ಪರಿಶ್ರಮ ಇದರ ಹಿಂದೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಇಲ್ಲಿ ಕೆರೆ ಆಗಿರಬಹುದು ಮತ್ತು ಬೇರೆ ಬೇರೆ ಪ್ಲಾಂಟ್ ಗಳನ್ನೆಲ್ಲ ಕೂಡ ಮಾಡಿದಿರಿ. ಅಂದ್ರೆ ಎಷ್ಟು ವರ್ಷದ ಪರಿಶ್ರಮ ಸರ್ ಇದು, ಈ ಈ ಹಚ್ಚ ಹಸಿರ ವಾತಾವರಣ ಆಗೋದಕ್ಕೆ? ನಾನು 86 ಇಂದ ಪ್ರಾರಂಭ ಮಾಡಿದ್ದೇನೆ. 1986 ಇಂದ ಓಕೆ. ಆವತ್ತಿಂದ ಅದರಿಂದ ಇವತ್ತು ತನಕ ನಿರಂತರ ಒಂದು 35-40 ವರ್ಷದ ಹತ್ತಿರ ಓಕೆ. ಕೆಲಸ ನಾನು ಮಾಡ್ತೇನೆ. ನನಗೆ ಸ್ವಲ್ಪ ಹೆಂಗಿದೆ, ಹಾ. ಇದು ಸ್ವಲ್ಪ ಬರಡು ಭೂಮಿ ಇತ್ತು, ಇನ್ನು Okay. ಯಾವುದೇ ಗಿಡಗಳು ಇರಲಿಲ್ಲ. ಈ ಜಾಗನ ಮಾಡ್ಬೇಕು ಅಂತ ಒಂದು ಹಠ ಇತ್ತು. ಬಹಳಷ್ಟು ಜನ ನನಗೆ ಇದು ಸಾಧ್ಯನೇ, ನಿನ್ನಿಲ್ಲ, ನೀರಿಲ್ಲ, ಮತ್ತೊಂದಿಲ್ಲ ಅಂತ. ಓಕೆ. ಅದಕ್ಕೆ ಬೇಕಾದಂತ ಕಿರೆ, ಅದಷ್ಟು ದೇವರ ಸಹಾಯ, ದೈವದ ಸಹಾಯ ನಮ್ಗೆಲ್ಲ ಸಿಕ್ಕಿದ್ರಿಂದ ಇದೊಂದು ಇವತ್ತೊಂದು ಹಚ್ಚ ಹಸಿರಾಗಿ ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಓಕೆ ಸರ್, ನನಗೆ ತುಂಬಾ ಅದ್ಭುತವಾದಂತ ಒಂದು ಮಾತನ್ನ ಹೇಳ್ತಾ ಇದ್ರಿ. ನಾವು ಭೂಮಿಯಿಂದ ಪಡೆದದ್ದನ್ನ ಭೂಮಿಗೆ ಕೊಡಬೇಕು ಅಂತ. ಲೈಕ್ ಒಂದು ವೇಳೆ ನಾವು ಭೂಮಿಯಿಂದ ಪಡೆದದ್ದನ್ನ ಅದಕ್ಕೆ ಕೊಡದೇ ಇದ್ದಾಗ ಅದರ ಪರಿಣಾಮಗಳನ್ನ ಎದುರಿಸಿದ್ದು ಕೂಡ ಇದೆ. ತಾವು ಹೇಗೆ ಡಿಫೆಂಡ್ ಮಾಡ್ತೀರಿ ಈ ವಾಕ್ಯಗಳನ್ನ ಅಂತ? ಖಂಡಿತವಾಗ್ಲಿ. ನಾವು ನಮ್ಮ ಶರೀರ ಕೂಡ ಪಂಚಭೂತದಿಂದ ಆದದ್ದು. Correct. ನಾವು ಪ್ರತಿಯೊಂದು ಪ್ರಕೃತಿಗೆ ಸಂಬಂಧಪಟ್ಟದ್ದು. ನಮ್ದು ಏನಿದ್ರು ಪ್ರಕೃತಿಯನ್ನು ಎಷ್ಟು ಪೂಜೆ ಮಾಡ್ತೇವೆ ಅಂದ್ರೆ ಪ್ರಕೃತಿಯನ್ನು ಎಷ್ಟು ಚೆನ್ನಾಗಿಡ್ತೇವ, ಅದೇ ನಮ್ಗೆ ದೇವ್ರ ತರ. ಅದರಿಂದ ನಾವು ಈ ಭೂಮಿಯಿಂದ ನಾವು ಮಾಡುವ ವ್ಯವಹಾರ ಆಗ್ಲಿ ಮತ್ತೊಂದಾಗ್ಲಿ ಏನಿದ್ರು, ನಾನು ಈಗ ನಾವು ಈ ನಮ್ದು ಲ್ಯಾಟ್ರಿಟ್ ಮೈನಿಂಗ್ ಮತ್ತೊಂದು ಅದು ಇದೆಲ್ಲ ಮೊದಲು ನಮ್ದು ಗ್ರೆನೈಟ್ ಮೈನಿಂಗ್ ಇತ್ತು, ಎಲ್ಲ ಮಾಡ್ತಿದ್ದೇವೆ ನಾವು. ಅದು ಮಾಡಿದ ನಾನು ಆ ಜಾಗನ ಹಾಗೆ ಬಿಡಲ್ಲ. ಈ ಸಲ ಮಾಡಿದ್ದನ್ನು ನಾನು ಹಚ್ಚ ಹಸಿರಾಗಿ ಮಾಡಿದ. ಆಕ್ಚುಲಿ ನಾನು ಕೃಷಿ ಮಾಡ್ಲಿಕ್ಕೆ ಅಂತಲ್ಲ ಅದನ್ನು ಸ್ಟಾರ್ಟ್ ಮಾಡಿದ್ದು, ಅದನ್ನ ನಾನು ವ್ಯವಹಾರ ಆಗಿ ತಕೊಂಡೆ. ಈಗ ಅದನ್ನು ಕೃಷಿಯಾಗಿ ಕನ್ವರ್ಟ್ ಮಾಡಿದೆ. ಅದರಿಂದ ನನಗೆ ಅದರಿಂದ ಖುಷಿ ಇದೆ. ಈ ಭೂಮಿಯನ್ನ ಇವತ್ತು ಹಚ್ಚ ಹಸಿರಾಗಿ ನೋಡುವಾಗ ಏನೋ ಒಂದು ಸಾರ್ಥಕತೆ ನಮ್ಮ ಮನಸ್ಸಲ್ಲಿ ಬರ್ತದೆ. ಓಕೆ.